ಕುನಾಲ್ ಕಾಮ್ರಾ ಅವರು ಏಕನಾಥ್ ಶಿಂದೆ ಅವ್ರಿಗೆ ಏನಂತ ಕರೆದ್ರು, ಗದ್ದಾರ್ ಅಂತ ಕರೆದ್ರು. ಅವ್ರ ಕೆಲಸ ಏನು, ಎಂಟರ್ಟೈನ್ ಮಾಡೋದು. ಎಂಟರ್ಟೈನ್ ಮಾಡಬೇಕಿತ್ತು. ಬ್ಯಾರೆ ವಿಷಯ ತಗೊಂಡು ಇನ್ನೊಬ್ರಿಗೆ ಅವಮಾನ ಮಾಡೋ ರೀತಿ ಮಾಡಿದ್ರ ಯಾರು ಒಪ್ತಾರ್ರಿ? ಇದ ಮಾತು ನೀವು ಬ್ಯಾರೆ ಸಮುದಾಯದವ್ರಿಗೆ ಹೇಳಿದ್ರಿ ಅಂದ್ರ ಸರ್ ತನ್ಸೆ ಜುದಾ ಅಂತ ನಿಮ್ ಹಿಂದ ಎಷ್ಟು ಮಂದಿ ಬಿದ್ದಿರ್ತಿದ್ರು. ಅಂದಂಗ ಕಾಮಿಡಿಯನ್ಗೂ ಇಂಥ ಮಾಸ್ಟರ್ ಮೈಂಡ್ಗಳ ಜೋಡಿ ಏನು ಕೆಲಸ? ಇಂಥವ್ರ ಜೋಡಿ ಕುನಾಲ್ ಕಾಮ್ರಾ ಏನ್ ಮಾಡ್ತಾ ಇದ್ರು? ಇಂಥ ಪ್ರಕಾಶ್ ರಾಜ್ ಅವರು ಕುನಾಲ್ ಅಂತವ್ರಿಗೆ ಸಪೋರ್ಟ್ ಮಾಡೋದ್ರಿಂದಾಗಿನ ಇಂಥ ಎಡವಟ್ಟುಗಳು ಹೆಚ್ಚಾಗಕತ್ತಾವ. ನಾ ಏನು ಬಗ್ಗಂಗಿಲ್ಲ, ಜಗ್ಗಂಗಿಲ್ಲ, ಹಿಗ್ಗಂಗಿಲ್ಲ ಅಂದ್ರ ಬಗ್ಗಿಸ್ತಾರ, ಹಿಗ್ಗಿಸ್ತಾರ, ಜಗ್ಗಿಸ್ತಾರ. ನಮಸ್ಕಾರ ರೀ. ಪ್ರಕಾಶ್ ರಾಜ್ ಅವರು, ಜಸ್ಟ್ ಟಾಸ್ಕಿಂಗ್ ಪ್ರಕಾಶ್ ರಾಜ್ ಅವರು ಮುಂಜಾನೆ ಒಂದು ಟ್ವೀಟ್ ಮಾಡ್ಯಾರ. ಹೌದಪ್ಪ, ಇವ್ರು ಏನು ಮಾಡ್ಯಾರ, ಯಾವ ವಿಷಯವಾಗಿ ಮಾಡ್ಯಾರ ಅಂತ ನೋಡಕ್ ಹೋದ್ನಿ. ಅವ್ರೇನು ಹೇಳ್ಯಾರ, ವಿ ಆರ್ ವಿತ್ ಯು ಕುನಾಲ್ ಕಾಮ್ರಾ ಅಂತ ಹೇಳ್ಯಾರ. ಈ ಕುನಾಲ್ ಕಾಮ್ರಾ ಯಾರು ಹೇಳ್ರಿ? ನಿನ್ನೆ ಅವ್ರ ಆಫೀಸ್ ಮೇಲೆ ದಾಳಿ ಆಯ್ತು. ಅವ್ರ ಆಫೀಸ್ನಾಗಿನ ಕುರ್ಚಿ ಟೇಬಲ್ ಎಲ್ಲ ಮುರಿದು ಹಾಕಿದ್ರು. ಒಂದು ಮಹಾರಾಷ್ಟ್ರದಾಗ ಸೆನ್ಸೇಷನ್ ನಡೆದಿರುವಂಥ ವಿಷಯ ಐತಲ್ರಿ, ಅದು ಕುನಾಲ್ ಕಾಮ್ರಾ ಅವರಿಂದ ನಡೆದಿದ್ದು. ಸುದ್ದಿ ಅಂತಂದ್ರ ಕುನಾಲ್ ಕಾಮ್ರಾ ಅವರು ಎಲ್ಲಾರ್ಗೂ ಒಬ್ಬ ಹಾಸ್ಯ ಕಲಾವಿದ ಆಗಿನ ಪರಿಚಯ. ಅಂದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ನಿಂತು ಕಾಮಿಡಿ ಮಾಡ್ತಾರ, ಎಲ್ಲರೂ ನಗ್ತಾರ, ಹೋಗ್ತಾರ, ಮನೆಗೆ ಇಷ್ಟ್ರಾಗ ಇತ್ತು. ಆದ್ರೆ ಮೊನ್ನೆ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದು ಯಾರ ಬಗ್ಗೆ ರೀ? ಮಹಾರಾಷ್ಟ್ರ DCM ಏಕನಾಥ್ ಶಿಂದೆ ಅವ್ರ ಬಗ್ಗೆ ಒಂದು ಹಾಡಿದ್ರು. ಅದ್ರಾಗ ಏಕನಾಥ್ ಶಿಂದೆ ಅವ್ರು ಏನಂತ ಕರೆದ್ರು, ಗದ್ದಾರ್ ಅಂತ ಕರೆದ್ರು. ಗದ್ದಾರ್ ಅಂದ್ರೆ ಏನ್ರಿ ನಮ್ಮ ಭಾಷೆ ಒಳಗೆ? ದ್ರೋಹಿ, ಮೋಸಗಾರ, ಕಪಟಿ ಹಿಂಗರ್ಥ. थाने की रिक्शा, चेहरे पे दाढ़ी, आंखों में चश्मा हाय, एक झलक दिखलाए, कभी गुवाहाटी में छुप जाए, मेरी नजर से तुम देखो, गद्दार नजर वो आए, थाने की रिक्शा. ಅವ್ರಿಗೆ ಹಂಗೆ ಕರೆದಿದ್ದ ತಡ ಅವ್ರ ಆಫೀಸ ಚೂರಾಗಿ ಹೋತು. ಹಂಗೆ ಮಾಡಿದ್ದು ತಪ್ಪು, ಅದನ್ನು ನಾವು ಯಾರೂ ಸಮರ್ಥನೆ ಮಾಡ್ಕೊಳತ್ತಿಲ್ಲ. ಆದ್ರೆ ಕಾಮಿಡಿ ಅನ್ನೋರು ಮಾತಾಡಿದ ಮಾತು ಸರಿ ಏನ್ರಿ? ಅವ್ರ ಕೆಲಸ ಏನು, ಎಂಟರ್ಟೈನ್ ಮಾಡೋದು. ಎಂಟರ್ಟೈನ್ ಮಾಡಬೇಕಿತ್ತು. ಬ್ಯಾರೆ ವಿಷಯ ತಗೊಂಡು ಇನ್ನೊಬ್ರಿಗೆ ಅವಮಾನ ಮಾಡೋ ರೀತಿ ಮಾಡಿದ್ರ ಯಾರು ಒಪ್ತಾರ್ರಿ? ನೀವ ಹೇಳ್ರಿ. ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಯಾರೂ ಬೇಡನಂಗಿಲ್ಲ. ಇಟ್ಸ್ ಯುವರ್ ರೈಟ್, ನೀವು ಮಾಡ್ರಿ. ಯಾರೂ ಬೇಡನಂಗೆ ಎಲ್ಲರೂ ನಗಸ್ರಿ, ಎಲ್ಲರೂ ಖುಷಿಯಾಗಿಡ್ರಿ. ಆದ್ರೆ ಈಗ ಎಂಟರ್ಟೈನ್ಮೆಂಟ್ ಹೆಂಗಾಗೈತಿ? ಕೆಲವೊಬ್ಬರು ಮಾತ್ರ ನಂಬಿಕೆಗೆ ಧಕ್ಕೆ ತರ್ತೈತಿ, ಕೆಲವೊಬ್ರು ಸಿದ್ಧಾಂತಕ್ಕೆ ಕುತ್ತು ತರ್ತೈತಿ, ಕೆಲವೊಂದು ಸಮುದಾಯಕ್ಕೆ ಅಷ್ಟನ ಎಂಟರ್ಟೈನ್ಮೆಂಟ್ಗೆ ಬಳಸ್ಕೊಳಕತ್ತಾರ. ಹಿಂಗಾಗಿನ ಈ ಒಂದು ಇಶ್ಯೂ ದೊಡ್ಡದಾಗೈತಿ. ಇನ್ನು ಯಾರು ಬೇಕಾದರೂ ಲೇವಡಿ ಮಾಡ್ಬೋದು. ಯಾರು ಬೇಕಾದರೂ ಅಂದರೆ ಎಲ್ಲರನ್ನೂ ಮಾಡಬೇಕು, ಒಂದು ಸಮುದಾಯದವ್ರನ್ನ ಮಾತ್ರ ಮಾಡಬಾರ್ದು. ಇನ್ನೊಂದು ಮಾತು ಹೇಳ್ತಾರೆ, ಅಮೇರಿಕಾದಾಗಿರೋ ಥರ ಫ್ರೀಡಮ್ ಆಫ್ ಸ್ಪೀಚ್ ನಮಗೆ ಇಲ್ಲ, ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ರೀತಿ ನೋಡಲಿಲ್ಲ ಅಂತ. ಹೌದು, ಅಮೇರಿಕಾದಾಗ ಯಾರು ಬೇಕಾದರೂ ಲೇವಡಿ ಮಾಡ್ಬೋದು. ಟ್ರಂಪ್ನ ಮಾಡ್ಬೋದು, ಜೋ ಬೈಡನ್ ಮಾಡ್ಬೋದು, ಕಮಲಾ ಹ್ಯಾರಿಸನ್ ಮಾಡ್ಬೋದು. ಯಾಕಂದ್ರೆ ಅಷ್ಟು ಮುಕ್ತ ವಾತಾವರಣ ಅಲ್ಲೈತಿ. ನಮ್ಮಲ್ಲಿ ಇಲ್ಲ, ಒಪ್ಕೊಳ್ಳೋನು. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಕೊಟ್ರು ಬರೀ ಒಂದ ಸಮುದಾಯದವ್ರಿಗೆ, ಒಂದ ಸಿದ್ಧಾಂತ ಫಾಲೋ ಮಾಡೋರಿಗೆ ಅಷ್ಟನ್ನ ಎಂಟರ್ಟೈನ್ಮೆಂಟ್ಗೆ ಬಳಸ್ಕೊಳಕ್ಕೆ ಆಕೈತಿ. ಅದಕ್ಕಾಗಿನ ಇಲ್ಲಿ ಅಷ್ಟು ಮುಕ್ತ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ. ಆದ್ರೆ ಅದನ್ನು ಬಳಕೆ ಮಾಡ್ಕೊಳ್ಳೋದು ಹೆಂಗೆ ಬಳಕೆ ಮಾಡ್ಕೊಳತ್ತೀರಿ? ನೀವು ಎಲ್ಲರನ್ನೂ ನಗಿಸ್ಬೇಕು, ಆದರೆ ಯಾರಿಗೋ ಒಬ್ರಿಗೆ ಧಕ್ಕೆ ತರುವಂಥದ್ದು, ಯಾರ್ದೋ ಒಬ್ಬರ ಹೆಸರಿಗೆ ಮಸಿ ಬಳಿಯುವಂಥದ್ದು ಕೆಲಸ ಮಾಡಿದ್ರೆ ಅವ್ರ ಕಡೆಯವ್ರು ಯಾಕೆ ಸುಮ್ಮಿರ್ತಾರ್ರಿ? ಅದು ಅಧಿಕಾರದಾಗಿರೋ, ಆಡಳಿತದಾಗಿರೋ ಒಬ್ಬ DCM ಅವ್ರಿಗೆ ಹಿಂಗಂದಿರಿ. ಇದನ್ನು ಕಾಮಿಡಿ ಅಂತ ತಗೊಳ್ಳೋದು ಸ್ವಲ್ಪ ಕಷ್ಟನ ಐತ್ರಿ. ಇದ ಮಾತು ನೀವು ಬ್ಯಾರೆ ಸಮುದಾಯದವ್ರಿಗೆ ಹೇಳಿದ್ರಿ ಅಂದ್ರ ಸರ್ ತನ್ಸೆ ಜುದಾ ಅಂತ ನಿಮ್ಮ ಹಿಂದೆ ಎಷ್ಟು ಮಂದಿ ಬಿದ್ದಿರ್ತಿದ್ರು, ನಿಮಗೆ ಎಷ್ಟು ಹೈ ಸೆಕ್ಯೂರಿಟಿ ಕೊಡಬೇಕಾಗ್ತಿತ್ತು. ಆದ್ರೆ ಈಗ ನೀವು ಯಾರಿಗೆ ಹಿಂಗೆ ಲೇವಡಿ ಮಾಡಿರಲ್ಲ, ಅವ್ರು ನಿಮಗೇನೂ ಮಾಡ್ಸಂಗಿಲ್ಲ. ಯಾಕಂದ್ರೆ ಅವ್ರು ಅಂಥ ಸಮುದಾಯದಿಂದ ಬಂದವರಲ್ಲ. ಅವ್ರು ಇದನ್ನ ಲೆಟ್ ಇಟ್ ಬಿ ಅಂತ ಬಿಡ್ತಾರ. ಬಟ್ ಅವ್ರು ಫಾಲೋ ಮಾಡೋರಿಗೆ ಹರ್ಟ್ ಆಗೈತಿ, ಅವ್ರು ನಿಮ್ಮ ಮೇಲೆ ಆ್ಯಕ್ಷನ್ ತಗೊತಾರ. ನಾ ಯಾರಿಗೂ ಸಾರಿ ಕೇಳಂಗಿಲ್ಲ, ನಾ ಏನು ಬಗ್ಗಂಗಿಲ್ಲ, ಜಗ್ಗಂಗಿಲ್ಲ, ಹಿಗ್ಗಂಗಿಲ್ಲ ಅಂದ್ರೆ ಬಗ್ಗಿಸ್ತಾರೆ, ಹಿಗ್ಗಿಸ್ತಾರೆ, ಜಗ್ಗಿಸ್ತಾರೆ. ನಡಿತೈತೇನ್ರಿ ಹಂಗೆ? ತಪ್ಪು ಮಾತಾಡಿವು ಅಂದ್ರೆ ಕ್ಷಮಾಚನೆ ಕೇಳಬೇಕಾಕೈತಿ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿರೋ ಕುನಾಲ್ ಕಾಮ್ರಾ ಅವರು ಯಾರಂತ ಹೇಳ್ತಿದ್ರು ಕೇಳ್ರಿ. ಈ ಫೋಟೋ ಮೊದಲ ನೋಡಿಬಿಡ್ರಿ. ಈ ಫೋಟೋದಾಗಿರೋರು ಡೆಲ್ಲಿ ಅಟ್ಯಾಕ್ ಮಾಸ್ಟರ್ ಮೈಂಡ್ ಉಮರ್ ಖಾಲಿದ್. ಇವ್ರ ಫೋಟೋ ಹಾಕ್ಕೊಂಡು ಇವ್ರಿಗೆ ಜಸ್ಟಿಸ್ ಬೇಕು ಅಂತ ಕೇಳಾಕತ್ತಾರ ಕುನಾಲ್ ಅವರು.
ಅಂದಂಗೆ ಇವರು ಆಪ್ತ ಸ್ನೇಹಿತರಂತ. ನಾ ಸುಳ್ಳು ಹೇಳತ್ತಿಲ್ರಿ. ಇನ್ನೊಂದು ಫೋಟೋ ನೋಡ್ರಿ, ನಿಮಗೆ ಕನ್ಫರ್ಮ್ ಆಗ್ತೈತಿ. ಗೊತ್ತಾತಿಲ್ರಿ? ಹಾಂ, ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸು. ಯಾವಾಗಲೂ ಇವ್ರನ್ನ ಜೈಲಿಂದ ಬಿಡುಗಡೆ ಮಾಡ್ಸಕ್ಕಂತ ಇವ್ರ ಹೋರಾಟದಾಗ ಮುಂಚೂಣಿಯಲ್ಲಿ ಅದಾರ. ಉಮರ್ ಖಾಲಿದ್ದು ದೆಹಲಿ ಒಳಗೆ ಎಂಥ ಅರಾಜಕತೆ ಸೃಷ್ಟಿ ಮಾಡಿ ಟೆರರಿಸ್ಟ್ಗೆ ಕಡಿಮೆ ಇಲ್ಲ ಅಂಥೇಳಿ ಜೈಲಿಗೆ ಹಾಕ್ಯಾರ. ಅಂಥವ್ರು ಇವ್ರು ಯಾಕೆ ಸಪೋರ್ಟ್ ಮಾಡಕತ್ತಾರ? ಇವರು ಕಾಮಿಡಿಯನ್ ಇಲ್ರಿ. ಕಾಮಿಡಿಯನ್ಗೂ ಭಯೋತ್ಪಾದಕನಿಗೂ ಎಲ್ಲಿ ಸಂಬಂಧ? ನಿಮಗೆ ಅರ್ಥ ಆಗತ್ತೈತ ಅನ್ಕೋತೀನಿ ರೀ ಪಾಯಿಂಟ್. ಇನ್ನೊಂದು ಫೋಟೋ ನೋಡ್ರಿ, ಜಮಾತಿ ಇಸ್ಲಾಂ ಹಿಂದ್ ಆ ಸಂಘಟನೆಯವ್ರ ಜೋಡಿ ಕುನಾಲ್ ಅವ್ರು ಅದಾರ. ಅದ ಸಂಘಟನೆಯ ನದೀಮ್ ಖಾನ್ ಅವ್ರ ಜೋಡಿನೂ ಫೋಟೋ ಐತಿ. ಈ ನದೀಮ್ ಖಾನ್ ಯಾರು ಹೇಳ್ರಿ? CAA ಒಳಗೆ ಒಂದು ಗುಂಪು ಕಟ್ಕೊಂಡು ನಮಗೆ CAA ಬೇಡ ಅಂತ ಹೋರಾಟ ಮಾಡಿದ್ರಲ್ಲ, ಅದ್ರ ಮಾಸ್ಟರ್ ಮೈಂಡು. ಅಂದಂಗ ಕಾಮಿಡಿಯನ್ಗೂ ಇಂಥ ಮಾಸ್ಟರ್ ಮೈಂಡ್ಗಳ ಜೋಡಿ ಏನು ಕೆಲಸ? ಇವರೆಲ್ಲ ದೇಶದೊಳಗೆ ಅರಾಜಕತೆ ಸೃಷ್ಟಿ ಮಾಡೋರು. ಇಂಥವ್ರ ಜೋಡಿ ಕುನಾಲ್ ಕಾಮ್ರಾ ಏನು ಮಾಡ್ತಾ ಇದ್ರು? ಅವರಿಗೆಲ್ಲ ಇವರು ಸಪೋರ್ಟ್ ಮಾಡ್ತಿದ್ರೇನು? ಇವ್ರ ಎಲ್ಲ ಪೋಸ್ಟ್ಗಳು ಆ್ಯಂಟಿ ಹಿಂದೂ ಅದಾವ. ಅಂದ್ರೆ ಹಿಂದೂಗಳಿಗೆ ಏನು ಒಳ್ಳೇದಾಕೈತಲ್ಲ ಅದು ಕುನಾಲ್ ಅವ್ರಿಗೆ ಇಷ್ಟ ಆಗಂಗಿಲ್ಲ ಅಂದ್ರೆ ಇನ್ನು ಯಾರ್ಯಾರಿಗೆ ಇಷ್ಟ ಆಗಂಗಿಲ್ಲ ಅವ್ರ ಜೋಡಿ ಇವ್ರು ಫ್ರೆಂಡ್ಶಿಪ್ ಮಾಡ್ತಾರ. ಅಂದರೆ ಇವ್ರಿಗೆ ಒಟ್ನಾಗ ಎಲ್ಲಿ ಬ್ಲಾಸ್ಟ್ ಮಾಡ್ತಾರ, ಎಲ್ಲಿ ದೊಂಬಿ ಮಾಡ್ತಾರ, ಎಲ್ಲಿ ಗಲಭೆ ಮಾಡ್ತಾರ ಅಂಥವ್ರ ಜೋಡಿ ಆಪ್ತವಾದ ಸ್ನೇಹ ಐತಿ. ನೋಡಿದ್ರಲ್ರಿ ಕುನಾಲ್ ಹಿಸ್ಟ್ರಿ ಬ್ಯಾಕ್ಗ್ರೌಂಡಲ್ಲಿ ಇವ್ರು ಯಾರು ಅನ್ನೋದು. ಅಷ್ಟೇ ಅಲ್ರಿ, ಈಗ ಕುನಾಲ್ ಕಾಮ್ರಾ ಅವರು ನನಗೆ ಕ್ಷಮೆ ಕೇಳೋದಿಲ್ಲ, ನಾನು ನೇರವಾಗಿ ಯಾರಿಗೂ ಹೇಳಿಲ್ಲ ಅಂತ ಹೇಳ್ಯಾರ. ಬಟ್ 2 ನಿಮಿಷ ಕ್ಲಿಪ್ ಐತಿ, ಹೆಂಗೆ ಬೇಕು ಹಂಗೆ ಹಾಡ ಕಟ್ಟಿರಿ ಒಬ್ಬ ಸಂವಿಧಾನಿಕ ಹುದ್ದೆ ಒಳಗಿರೋ DCM ಮೇಲೆ. ಇದು ಯಾರು ಒಪ್ಪೋ ಅಂಥದ್ದಲ್ಲ. ಆಯ್ತು ಬಿಡಪ್ಪ, ತಪ್ಪಾಗೈತೆ ಅಂತ ಒಪ್ಕೊಂಡ್ರೆ ಮುಗ್ದ ಬಿಡ್ತೈತ್ಲ, ನಾ ಬಗ್ಗಂಗಿಲ್ಲ ಜಗ್ಗಂಗಿಲ್ಲ ಅಂದ್ರೆ ಹೆಂಗ್ರಿ? ಅದು ಇಂಥವ್ರಿಗೆ ಯಾರು ಸಪೋರ್ಟ್ ಮಾಡತ್ತಾರೆ ಹೇಳ್ರಿ? ಪ್ರಕಾಶ್ ರಾಜ್ ಅಂತವ್ರು. ಈ ಪ್ರಕಾಶ್ ರಾಜ್ ಅವರು ಉಮರ್ ಖಾಲಿದ್ಗೂ ಸಪೋರ್ಟ್ ಮಾಡಿದ್ರು. ಅವ್ರನ್ನ ಜೈಲಿಂದ ಬಿಡಿಸ್ಬೇಕು ಅಂತ ಟ್ವೀಟ್ಗಳ ಸುರಿಮಳೆನೇ ಹಾಕ್ಸಿದ್ರು. ಇಂಥ ಪ್ರಕಾಶ್ ರಾಜ್ ಅವರು ಕುನಾಲ್ ಅಂತವ್ರಿಗೆ ಸಪೋರ್ಟ್ ಮಾಡೋದ್ರಿಂದಾಗಿನ ಇಂಥ ಎಡವಟ್ಟುಗಳು ಹೆಚ್ಚಾಗಕತ್ತಾವ. ಇಂಥವ್ರು ದಿನಕ್ಕೊಬ್ಬೊಬ್ಬರು ಬೆಳೆ ಹಾಕತ್ತಾರ. ಪ್ರಕಾಶ್ ರಾಜ್ ಅವರ ಎಲ್ಲದಕ್ಕೂ ಜಸ್ಟ್ ಆಸ್ಕಿಂಗ್ ಅಂತ ಓಡೇ ಬರ್ತಿರಲ್ರಿ ನೀವು. ನಿಮಗೆ ಇಂಥವೆಲ್ಲ ಪಟಾಪಟ ಸಿಗ್ತಾವ. ವಕ್ಫ್ ಇನ್ನೊಂದು ಯಾವುದೋನೋ ಹಿಂದೂಗಳಿಗೆ ಒಳ್ಳೇದಾಕೈತೆ ಅನ್ನೋದು ಅಂಥವು ಯಾವ ನೀವು ಟ್ವೀಟ್ ಮಾಡಂಗಿಲ್ಲ, ನಿಮ್ಮ ಕಣ್ಣಿಗೆ ಕಾಣಿಸಂಗೇ ಇಲ್ಲ. ಅಲ್ಲಿ ನಾಗ್ಪುರದಾಗ ಶಿವಸೇನೆಯವರು ಏನೋ ಘೋಷಣೆಗಳನ್ನ ಕೂಗಿದ್ರು ಅಂತ ಹೇಳಿ ಮುಸ್ಲಿಮರು ಪ್ರಚೋದನೆ ಆಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು, ದೊಂಬಿ ಸೃಷ್ಟಿ ಆಯಿತು ಅಂತ ಹೇಳೋರು ಇಲ್ಲಿ ಕುನಾಲ್ ಕಾಮ್ರಾ ಅವರು ಹೇಳಿದ ಹೇಳಿಕೆ ನೋಡಿ ಅವ್ರು ಬಂದು ಇವ್ರ ಸ್ಟುಡಿಯೋನ ಹಾಳು ಮಾಡಿದ್ರು ಅಂತ ಹೇಳಿಲ್ಲ. ಅಲ್ಲಿ ಪ್ರಚೋದನೆಗೆ ಒಳಗಾದವರು ಒಳ್ಳೆಯವರು, ಇಲ್ಲಿ ಪ್ರಚೋದನೆಗೆ ಒಳಗಾದವರು ದೊಂಬಿ ಮಾಡೋರು. ಎಂಥ ಡಬಲ್ ಸ್ಟ್ಯಾಂಡರ್ಡ್ ಮೈಂಡ್ ರೀ ಪ್ರಕಾಶ್ ರಾಜ್ ಅವರ. ನೀವೆಲ್ಲರೂ ಸೇರ್ಕೊಂಡು ಉಮರ್ ಖಾಲಿದನ್ನ ಒಂದು ಸಂಘ ಕಟ್ಕೊಂಡು ಯಾರಿಗೆ ಬೇಕಾದವ್ರಿಗೆ ಹೆಂಗೆ ಬೇಕಾದಂಗೆ ಫ್ರೀಡಮ್ ಆಫ್ ಸ್ಪೀಚ್ ಬಳಸಿ ಜಸ್ಟ್ ಆಸ್ಕ್ ಮಾಡೋನು ಅಂತ ರೆಡಿ ಆಗಿರೇನ್ರಿ? ಈ ಕುನಾಲ್ ಕಂಗನಾ ಅವ್ರ ಮನೆ ಬಾಂಬೆದಾಗ ಡೆಮಾಲಿಷ್ ಆಯ್ತಲ್ರಿ, ಆ ಸಂದರ್ಭದಾಗ ಡ್ಯಾನ್ಸ್ ಮಾಡಿ ಖುಷಿ ಪಟ್ಟಿದ್ರು ಟ್ವಿಟ್ನ್ಯಾಗ. ಅಷ್ಟು ಸಂಭ್ರಮ, ಅಷ್ಟೊಂದು ಖುಷಿ, ಅಷ್ಟೊಂದು ಹುಮ್ಮಸ್ಸು. ಈಗ ಮಂದಿ ಏನು ಅನ್ನಕತ್ತಾರಂದ್ರೆ ಇನ್ನೊಬ್ಬರ ಮನೆ ಬೀಳೋದನ್ನ ನೋಡಿ ಖುಷಿ ಪಟ್ಟವ್ರ ಆಫೀಸ ಬಿದ್ದು ಹೋತು ಅಂತ. ಬಟ್ ಅದನ್ನು ನಾವು ಸಮರ್ಥನೆ ಮಾಡ್ಕೊಳತ್ತಿಲ್ರಿ, ಅದು ತಪ್ಪೈತಿ. ಆ ರೀತಿಯಾಗಿ ಯಾರ್ದೋ ಪ್ರಾಪರ್ಟಿನ ದಾಳಿ ಮಾಡಿ ನಾಶ ಮಾಡಬಾರ್ದು. ಬಟ್ ಅವ್ರಿಗೆ ಕೊಟ್ಟರು ಸ್ಟೇಟ್ಮೆಂಟಿಂದಾಗಿ ಅವರು ಮಾಡ್ಯಾರ, ಏನು ಮಾಡೋಕ್ಕಾಗ್ತೈತಿ? ಈಗ ಅವ್ರು ಸಾರಿ ಕೇಳಿದ್ರೆ ಸುಮ್ಮ ಮುಗಿದು ಹೋಗಿತ್ತು. ಅವ್ರು ಇದನ್ನು ಸಾರಿ ಕೇಳಲ್ದ ಬೆಳೆಸ್ಕೊಂಡು ಹೊಂಟಾರ. ಪ್ರಕಾಶ್ ರಾಜ್ ಅವ್ರ ಅಂತ ಸಪೋರ್ಟ್ ಇರೋದ್ರಿಂದ ಇದು ಇನ್ನೂ ದೊಡ್ಡದಾಗಿ ಬೆಳೀತೈತಿ. ನೋಡೋಣ ಏನೇನಾಗ್ತೈತಿ ಅಂಥೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.